ಲೈವ್ ಬ್ರಾಡ್ಕಾಸ್ಟ್ ಶೋ ಅಲ್ಲಿ ಚೀಟಿಂಗ್ ಮಾಡ್ತಿದ್ಯಾ? ನೀನಿಲ್ಲಿ ಇಡೀ ದೇಶದ ಹೆಸರನ್ನ ಹಾಳು ಮಾಡ್ತಿದ್ಯಾ. ಮೇಡಮ್, ನೀವಿದೇನ್ ಹೇಳ್ತಾ ಇದ್ದೀರಾ? ಯಾವ ಚೀಟಿಂಗ್? ಜಾಕ್, ನೀನು ರಿವರ್ ಸಿಟಿಯಲ್ಲಿರೋ ತುಂಬಾ ದೊಡ್ಡ ಜೀನಿಯಸ್. ಅದೇ ಕಾರಣಕ್ಕೆ ನಿನ್ನ ಈ ಶೋಗೆ ಕರ್ಸಿರೋದು. ನೀನ್ ಈ ದೇಶದ ಹೆಸರನ್ನ ಉಳಿಸ್ತೀಯ ಅಂತ. ಆದ್ರೆ ಬದಲಾಗಿ ನೀನ್ ಎಲ್ಲರಿಗೂ ಮೋಸ ಮಾಡಿದ್ಯಾ. ನಾನು ಯಾವುದೇ ಚೀಟಿಂಗ್ ಮಾಡಿಲ್ಲ ಮೇಡಮ್. ಮಾಡಿಲ್ವಾ? ಮತ್ತೆ ಹೇಳು, ನಿನ್ನ ಆನ್ಸರ್ ಕೂಡ ನೀಲ್ ಆನ್ಸರ್ ತರ ಇರೋದಕ್ಕೆ ಹೇಗ್ ಸಾಧ್ಯ? ಇಷ್ಟೇ ಅಲ್ಲ, ಜೊತೆಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಟೆಪ್ಸ್ ಕೂಡ ಸೇಮ್ ಇದೆ. ಇದು ಹೇಗ್ ಸಾಧ್ಯ? ನಾನೇ ಖುದ್ದಾಗಿ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಆದ್ರೆ ನೀಲ್ನ ಆನ್ಸರ್ ಸೇಮ್ ಇರೋದಕ್ಕೆ ಹೇಗ್ ಸಾಧ್ಯ? ಸುಮ್ನಿರೋ ಮೋಸಗಾರ. ನೀನು ನೀಲಿಂದ ಕಾಪಿ ಮಾಡಿದ್ಯಾ. ಚೀಟರ್ ನೀನು. ಇಲ್ಲ, ನಾನು ಚೀಟ್ ಮಾಡಿಲ್ಲ. ನಾವಿಬ್ರು ಒಂದೇ ಸ್ಕೂಲಲ್ಲಿ ಓದ್ತಾ ಇದ್ವಿ. ಇದು ಮೊದಲನೇ ಸಲ ಅಲ್ಲ ಇವನು ನೀಲಿಂದ ಕಾಪಿ ಮಾಡ್ತಾ ಇರೋದು. ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಈ ತರ ಲೈವ್ ಶೋ ಅಲ್ಲಿ ಇವನು ಹೇಗ್ ಚೀಟಿಂಗ್ ಮಾಡ್ದ ಅಂತ. ಚೀಟರ್, ಶೋ ಇಂದ ಆಚೆ ಹೋಗು. ಈ ದೇಶದಿಂದನೇ ಆಚೆ ಹೋಗು. ಅಣ್ಣ, ನೀನಂತೂ ಯಾವಾಗ್ಲೂ ನಂದೇ ಕಾಪಿ ಮಾಡ್ತೀಯ. ಆದ್ರೆ ಶೋಲು ಕೂಡ ನಿನಗ್ ಗೊತ್ತಿಲ್ವಾ? ನೀನು ನ್ಯಾಷನಲ್ ಟಿವಿಯಲ್ಲಿ ಚೀಟಿಂಗ್ ಮಾಡಿರೋದ್ರಿಂದ ಲಿನ್ ಫ್ಯಾಮಿಲಿ ಮರ್ಯಾದೆ ಮಣ್ಪಾಲಾಗುತ್ತೆ. ಈಗ ಅರ್ಥ ಆಗ್ತಾ ಇದೆ. ಚೀಟಿಂಗ್ ನೀನ್ ಮಾಡಿರೋದು. ಹೇಳೋ ಸತ್ಯ ಏನು ಅಂತ ಹೇಳು. ಹೇಳೋ ಸತ್ಯ ಏನು ಅಂತ ಹೇಳು. ಬಿಡು. ನೀನು ಲಿನ್ ಫ್ಯಾಮಿಲಿಯ ಮರ್ಯಾದೆ ಕಳೆದಿದ್ದಕ್ಕೆ ನಾಚಿಕೆ ಆಗೋದಿಲ್ವಾ? ಅಪ್ಪ, ನಾನ್ ಚೀಟಿಂಗ್ ಮಾಡಿಲ್ಲಪ್ಪ. ದಯವಿಟ್ಟು ನನ್ನ ನಂಬಿ ಅಪ್ಪ. ನಂಬೇಕಾ? ಮೊದಲನೇದಾಗಿ ನೀನ್ ನೀಲ್ ಜೊತೆ ಕೆಟ್ಟದಾಗ ನಡ್ಕೊಂಡೆ. ಅದು ಸಾಲ್ದು ಅಂತ ಇಡೀ ಪ್ರಪಂಚದ ಮುಂದೆ ನನ್ ಕುಟುಂಬದ ಮರ್ಯಾದಿನ ಮಣ್ಪಾಲ್ ಮಾಡಿ ಹಾಳ್ ಮಾಡಿದ್ಯಾ. ಅಪ್ಪ, ನನ್ ಮಾತು ಕೇಳಿ. ನೀನು ಗೊತ್ತಾ ಈ ಪ್ರೋಗ್ರಾಮ್ ಲಿನ್ ಫ್ಯಾಮಿಲಿಗೆ ಎಷ್ಟು ಇಂಪಾರ್ಟೆಂಟು ಅಂತ? ಮತ್ ನೀನು ಚೀಟಿಂಗ್ ಮಾಡಿದ್ಯಾ. ಇಡೀ ಪ್ರಪಂಚ ನಮ್ಮ ನೋಡ್ ನಗುತ್ತೆ. ಇದೆಲ್ಲನೂ ಕೇವಲ ನಿನ್ನಿಂದನೇ ಆಗಿರೋದು. ಅಪ್ಪ, ಒಂದ್ಸರಿ ನನ್ ಮಾತು ಕೇಳಿ ಅಪ್ಪ. ಒಂದೇ ಒಂದ್ಸರಿ ನನ್ ಮಾತು ಕೇಳಿ. ನಾನ್ ಯಾವ ಚೀಟಿಂಗು ಮಾಡಿಲ್ಲ ಅಪ್ಪ. ಅದೆಲ್ಲ ನೀಲ್ ಮಾಡಿರೋದು. ಅಪ್ಪ, ನೀನು ಸತ್ತು ಹೋಗೋದೇ ಒಳ್ಳೇದು. ನಾನಂತೂ ಇವತ್ತಿವನ್ನ ಕೊಂದೇ ಬಿಡ್ತೀನಿ. ಎಷ್ಟೋ ಧೈರ್ಯ ನಿನ್ಗೆ ಚೀಟಿಂಗ್ ಮಾಡೋದಕ್ಕೆ. ಅಪ್ಪ ಬಿಟ್ಬಿಡಿ, ಇಲ್ಲಾಂದ್ರೆ ಅವ್ನ್ ಸತ್ತೋಗ್ಬಿಡ್ತಾನೆ. ನೀಲ್, ನೀನ್ ತುಂಬಾ ಒಳ್ಳೆವ್ನು. ನಿನ್ ಆನ್ಸರ್ಸ್ ನ ಕದ್ದು ಮೋಸ ಮಾಡಿ ನಿನ್ ಮೇಲೆ ಆಪಾದನೆ ಹೊರಿಸ್ತಿದ್ದಾನೆ. ಆದ್ರೂ ನೀನು ಇವನನ್ನೇ ಕಾಪಾಡ್ತಿದ್ಯಾ. ಇವನಂತೂ ಬದುಕಿರ್ಬಾರ್ದು. ಇವನು ನಮ್ಮ ಫ್ಯಾಮಿಲಿಯ ಮರ್ಯಾದೆಯನ್ನ ನೆಲಸಮ ಮಾಡಿದ್ದಾನೆ. ಇವನಿಗೆ ಬದುಕೋದಕ್ಕೆ ಯಾವುದೇ ಹಕ್ಕಿಲ್ಲ. ನಾನಂತೂ ಇವನ್ನ ಇವತ್ತು ಜೀವ ಸಹಿತ ಉಳಿಸೋದಿಲ್ಲ. ಖಂಡಿತ ಇವನ್ನ ಕೊಂದು ಹಾಕ್ಬಿಡ್ತೀನಿ. ಹಳ್ಳಿಯ ಯಾವ್ದೋ ಸಾಧಾರಣ ಹುಡುಗ ನನ್ನ ಹತ್ರನೇ ಕಾಂಪೀಟ್ ಮಾಡಕ್ ಬರ್ತಾನೆ. ನೀನು ಲಿನ್ ಫ್ಯಾಮಿಲಿಯ ನಿಜವಾದ ಮಗನೇ ಇರ್ಬೋದು, ಆದ್ರೆ ನಿನ್ ಇಡೀ ಫ್ಯಾಮಿಲಿ ನನ್ನ ವಶದಲ್ಲಿದೆ. ಯಾಕೆ ಯಾರು ನನ್ನ ಮಾತನ್ನ ನಂಬ್ತಾ ಇಲ್ಲ? ಈ ಚೀಟಿಂಗ್ನ ನೀಲ್ ಮಾಡಿರೋದು. ನಿನಗೆ ಬದುಕೋದಕ್ಕೆ ಹಕ್ಕೇ ಇಲ್ಲ. ನಿನ್ನಿಂದ ನನ್ನ ಫ್ಯಾಮಿಲಿಗೆ ಎಲ್ಲರ ಮುಂದೆನೂ ತಲೆ ತಗ್ಸೋ ಹಾಗಾಯ್ತು. ಇದೇನಾಗ್ತಾ ಇದೆ? ನಾನ್ ನೀಲ್ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಟ್ನ, ಮತ್ತೆ ಸತ್ ಹೋದ್ನ. ಈ ಸಮಯಕ್ಕೆ ಕಾಂಪಿಟೇಷನ್ ಶುರು ಆಗಿರ್ಲಿಲ್ಲ ಅಂದ್ರೆ ನಾನು ಟೈಮ್ ಟ್ರಾವೆಲ್ ಮಾಡ್ತಿದ್ದೀನ? ಅವನು ಇಲ್ಲಿದ್ದಾನೆ. ನೀನೇನ್ ಯೋಚನೆ ಮಾಡ್ತಾ ಇದ್ಯಾ? ಶೋ ಶುರು ಆಗ್ತಾ ಇದೆ. ನೀನು ಇವನ ಅಣ್ಣ. ಶೋ ಶುರು ಆದಾಗ ನೀಲ್ ಕಡೆ ಗಮನ ಹರಿಸು. ನನ್ನ ಮಾತಾಡ್ತ ಆಯ್ತಾ? ಅಪ್ಪ, ಈ ಲೂಸರ್ ನೀಲ್ಗೇನ್ ಸಹಾಯ ಮಾಡ್ತಾನೆ? ನೀಲ್ಗೆ ಯಾರ ಅವಶ್ಯಕತೆನೂ ಇಲ್ಲ. ಲೇಲಿ, ಹಾಗೆಲ್ಲ ಹೇಳ್ಬೇಡ ಅಣ್ಣ. ಯಾವಣ್ಣನ ಬಗ್ಗೆ ಮಾತಾಡ್ತಾ ಇದೀಯಾ? ನಿನ್ ನಾಟಕ ಸಾಕ್ ಮಾಡು. ನಿನ್ನ ನೋಡಿದ್ರೇನೆ ನನ್ಗಾಗಲ್ಲ. ನನಗಿನ್ನೊಂದು ಅವಕಾಶ ಸಿಕ್ಕಿದ್ ಒಳ್ಳೇದಾಯ್ತು. ನೀಲ್ ಮತ್ತೆ ಲಿನ್ ಫ್ಯಾಮಿಲಿ ನನ್ನಿಂದ ಕಿತ್ಕೊಂಡಿದ್ನೆಲ್ಲ ನಾನ್ ಖಂಡಿತ ವಾಪಸ್ ತಗೋತೀನಿ. ಜಾಕ್, ಏನ್ ನಿನ್ ಮಾತಿನ ಅರ್ಥ? ನೀನ್ ನೀಲ್ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ಯಾ. ನಾವ್ ನಿನ್ನ ಮತ್ತೆ ಕರ್ಕೊಂಡ್ ಬರ್ಲೇಬಾರ್ದಾಗಿತ್ತು. ಅದೇ ಕೊಳ್ಕು ಗುಡಿಸ್ಲಲ್ಲಿ ಒದ್ದಾಡ್ಬೇಕಾಗಿತ್ತು ನೀನು. ನಿನ್ನ ನೀನ್ ಏನ್ ಅಂದ್ಕೊಂಡ್ಬಿಟ್ಟಿದ್ಯಾ? ನನಗಿಲ್ಲಿಗೆ ಬರೋದಕ್ಕೆ ಯಾವ ಆಸೆನೂ ಇರ್ಲಿಲ್ಲ. ಅಧಿಕ ಪ್ರಸಂಗಿ, ಏನ್ ಮಾತಾಡ್ತಾ ಇದ್ಯಾ ನೀನು? ನೀಲ್, ಮುಂಚೆ ನೀನ್ ನನಗೆ ಮೋಸ ಮಾಡಿದ್ಯಲ್ಲ, ಅದ್ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ಈ ಸರಿ ಚೀಟಿಂಗ್ ಮಾಡಬಹುದು ಅಂತ ಮನ್ಸಲ್ಲೂ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ. ಜಾಕ್, ಇದೇನ್ ಹೇಳ್ತಿದ್ಯಾ ನೀನು? ನಾನ್ ಯಾವಾಗ ಚೀಟಿಂಗ್ ಮಾಡ್ದೆ? ಅದೇನೋ ಹೇಳ್ತಾರಲ್ಲ, ನರಿ ಮೊಸರನ್ನ ತಿಂದು ಮೇಕೆ ಬಾಯಿಗೆ ಒರೆಸ್ತು ಅಂತ. ನೀನ್ ಸ್ಕೂಲಲ್ಲಿ ಏನ್ ಮಾಡ್ತಿದ್ದೆ ಅಂತ ನಮಗ್ ಚೆನ್ನಾಗ್ ಗೊತ್ತಿದೆ. ನೀನು ಜೀನಿಯಸ್ ಅನ್ಕೊಳ್ತೀಯ, ಆದ್ರೆ ನೀನ್ ಮಾಡೋದೆಲ್ಲ ಬರೀ ಚೀಟಿಂಗೆ.
ನಾನ್ ಚೀಟಿಂಗ್ ಮಾಡುದ್ನಾ? ನನ್ಗಿನ್ನೂ ಚೆನ್ನಾಗಿ ನೆನಪಿದೆ. ಕ್ಲಾಸಲ್ಲಿ ಇವನ್ ಮಾರ್ಕ್ಸ್ ಎಲ್ರಿಗಿಂತ ಕಡಿಮೆ ಬರ್ತಿತ್ತು. ನಾನೀಗ ಇಲ್ಲಿಗೆ ಬಂದ್ಮೇಲೆ ಇವನೀಗ ಫಸ್ಟ್ ಕ್ಲಾಸ್ ಬರ್ತಿದ್ದಾನೆ. ಯಾವಾಗ್ಲೂ ಇವನ್ ಆನ್ಸರ್ಸ್ ಮತ್ತೆ ನನ್ನ ಆನ್ಸರ್ಸ್ ಸೇಮ್ ಇರೋದು. ಈಗ ಹೇಳು, ಚೀಟಿಂಗ್ ಯಾರು ಮಾಡಿದ್ದು? ಮೊದ್ಲೆಲ್ಲ ನೀಲ್ ಓದಿನ ಮೇಲೆ ಗಮನ ಕೊಡ್ತಿರ್ಲಿಲ್ಲ, ಆದ್ರೆ ಈಗ ಅವನು ಚೆನ್ನಾಗಿ ಓದ್ತಾ ಇದ್ದಾನೆ. ಅದಕ್ಕೆ ನೀನ್ ಅವನ್ನ ನೋಡಿ ಸ್ವಲ್ಪ ಕಲ್ತ್ಕೋ. ನೀನ್ ಅದಕ್ಕೆ ಲಾಯಕ್ಕು ಅಷ್ಟೇ. ನಂಬ್ಸಿ ಮೋಸ ಮಾಡೋನು. ನೀನೊಬ್ಬ ಮೋಸ್ಗಾರ. ನನಗೆ ಎಕ್ಸಾಂಪಲ್ ಕೊಡ್ತಿದ್ಯಾ? ನಿನ್ ಮುಖನ ಯಾವತ್ತಾದ್ರೂ ಕನ್ನಡಿಲಿ ನೋಡ್ಕೊಂಡಿದ್ಯಾ? ದೊಡ್ಡದಾಗಿ ಬಂದ್ಬಿಟ್ಟಿದ್ದಾನೆ ನನ್ನನ್ನೇ ಕಂಪೇರ್ ಮಾಡೋದಕ್ಕೆ. ನಿನಗೆ ಏ ಅಧಿಕ ಪ್ರಸಂಗಿ. ನೀಚ. ಏನಾಯ್ತು? ಏನ್ ಕೋಪ ಬರ್ತಿದ್ಯಾ ನಿಮ್ಗೆ? ಸತ್ಯ ಯಾವಾಗ್ಲೂ ಕಹಿಯಾಗೇ ಇರತ್ತೆ. ಜಾಕ್, ನನಗೆ ಗೊತ್ತಿದೆ ನಿನಗೆ ಕೋಪ ಬಂದಿದೆ. ತುಂಬಾ ವರ್ಷಗಳ ಕಾಲ ನಿನ್ನ ಈ ಕುಟುಂಬದಿಂದ ದೂರ ಇಟ್ಟಿದ್ದಕ್ಕೆ. ಆದ್ರೆ ನಿನ್ ಕೋಪನ ಅಪ್ಪನ ಮೇಲೆ ತೋರಿಸ್ಬೇಡ. ನಿನ್ ಕೋಪ ಏನಿದ್ರು ನನ್ ಮೇಲೆ ತೋರಿಸ್ಕೊ. ಸರಿ, ಹಾಗಾದ್ರೆ ನೀನ್ ಹೇಳ್ದಾಗೆ ಆಗ್ಲಿ. ಜಾಕ್, ಏನ್ ನಂಬಿಕೆ ದ್ರೋಹಿ. ನೀಲ್ ಮೇಲೆ ಹೇಗೋ ನೀನು ಕೈ ಎತ್ತದೆ. ಈಗ್ಲೇ ಅವನ ಹತ್ರ ಕ್ಷಮೆ ಕೇಳು. ಕ್ಷಮೆನಾ? ಯಾಕೆ ಕ್ಷಮೆ ಕೇಳ್ಬೇಕು? ಈಗಷ್ಟೇ ಅವ್ನ್ ಎಲ್ರ ಮುಂದೆ ಕೇಳ್ದ ನನಗ್ ಶಿಕ್ಷೆ ಕೊಡು ಅಂತ. ನಾನಂತೂ ಕೇವಲ ಅವನ ಆಸೆ ಈಡೇರಿಸ್ತೆ ಅಷ್ಟೇ. ಇದ್ರಲ್ಲಿ ತಪ್ಪೇನಿದೆ? ನಿನ್ನ ಬಾಯಿನ ಮುಚ್ಕೊಂಡಿರೋ. ಕ್ಷಮೆ ಕೇಳೋದಿಲ್ವಾ? ಹಾ, ಈಗ್ಲೇ ನಿನ್ ಬುದ್ಧಿ ಕಲಿಸ್ತೀನಿರು. ನೀವ್ ಯಾವತ್ತಾದ್ರೂ ತಂದೆಯಾಗಿ ನಿಮ್ ಜವಾಬ್ದಾರಿ ನೆರವೇರಿಸಿದೀರಾ? ದೊಡ್ಡದಾಗ್ ಬಂದ್ಬಿಟ್ರು ನನ್ಗೆ ಹೇಳ್ಕೊಡೋದಕ್ಕೆ. ನಾನೀಗ ವಾಪಸ್ ಬಂದಿರೋದು ಕೇವಲ ನಮ್ ಕುಟುಂಬಕ್ಕೋಸ್ಕರ. ಅದೇ ಕಾರಣಕ್ಕೆ ನಿಮ್ಮೆಲ್ರಿಗೂ ಮರ್ಯಾದೆ ಕೊಡ್ತಾ ಇದ್ದೀನಿ ನಾನು. ನಾನ್ ಏನೇ ಹೇಳಿದ್ರು ಏನೇ ಮಾಡಿದ್ರು ನಿಮ್ಗ ತಪ್ಪ ಕಾಣುತ್ತೆ. ಅದೇ ಇವ್ನ್ ಮಾಡಿದ್ರೆ ಎಲ್ಲ ಸರಿಯಾಗಿರತ್ತೆ. ತಪ್ಪು ಯಾರೇ ಮಾಡಿದ್ರು ಶಿಕ್ಷೆ ಮಾತ್ರ ನನಗೆ ಸಿಕ್ತಿತ್ತು, ಅವನ್ಗಲ್ಲ. ಈಗ ನನ್ಗೆ ಅರ್ಥ ಆಗ್ತಿದೆ. ನೀವು ಸತ್ಯ ಏನು ಅಂತ ತಿಳ್ಕೊಳ್ದೆ ಮಾಡ್ತಾ ಇದ್ದೀರಾ ಅನ್ಕೊಂಡೆ. ಆದ್ರೆ ನೀವು ಬೇಕು ಅಂತಾನೆ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನೀವ್ ಯಾರು ನನ್ನನ್ನು ಇಷ್ಟಪಡಲ್ಲ ಅಂದ್ರೆ ಮತ್ತಿನ್ಯಾಕೆ ಈ ಸಂಬಂಧ? ಅದನ್ನ ನಾನು ಇಲ್ಲಿಗೆ ಮುಗಿಸ್ತೀನಿ. ಜಾಕಿಗೆ ಹುಚ್ಕಿ ಚಿಡ್ದಿದ್ಯಾ ಹೇಗೆ? ಅವ್ನ್ ಬದ್ಲಾಗಕ್ ಹೇಗ್ ಸಾಧ್ಯ? ಇಲ್ಲ, ಇದೆಲ್ಲ ಹೀಗೆ ನಡ್ಕೊಂಡು ಹೋದ್ರೆ ನಾನ್ ಕಷ್ಟಪಟ್ಟು ಮಾಡಿದ್ದೆಲ್ಲ ವ್ಯರ್ಥ ಆಗೋಗುತ್ತೆ. ಜಾಕ್, ನೀನ್ ಈ ತರ ಹೇಳ್ಬೇಡ. ನೀನ್ ಡ್ಯಾಡ್ ಮತ್ತೆ ಲಿಲ್ಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ, ಅದಕ್ಕೆ ಅವ್ರನ್ನ ನಿನ್ನೋರು ಅನ್ಕೊಳಕ್ಕೆ ನಿನಗೆ ಕಷ್ಟ ಆಗ್ತಿದೆ. ಇದೆಲ್ಲ ಸಹಜ. ವಯಸ್ಸಲ್ಲಿ ದೊಡ್ಡವರನ್ನ ನಾವು ಹುಷಾರಾಗಿ ನೋಡ್ಕೋಬೇಕು. ಅದು ಅಲ್ದೆ ಅಪ್ಪ ನಿನ್ನ ವಾಪಸ್ ಕರ್ಕೊಂಡ್ ಬಂದಾಗ್ಲಿಂದ ನಿನ್ಗೇನ್ ಊಟ ಹಾಕ್ಲಿಲ್ವಾ, ಬಟ್ಟೆ ಕೊಡಿಸ್ಲಿಲ್ವಾ, ಓದಿಸ್ಲಿಲ್ವಾ? ನೀನ್ ಈ ತರ ಎಲ್ಲ ಮಾತಾಡಿ ಅಪ್ಪಂಗ್ ನೋವು ಮಾಡ್ತಿದ್ಯಾ? ನಿನ್ ಜೊತೆ ನಾನು ಭೇದ ಭಾವ ಮಾಡಿದೀನ? ಸ್ವಲ್ಪ ನೀಲ್ನ ನೋಡಿ ಕಲ್ತ್ಕೋ. ಎಷ್ಟು ಬುದ್ಧಿವಂತ, ಎಷ್ಟು ಜವಾಬ್ದಾರಿ ಇರೋನು ಅಂತ. ಹಾ, ತುಂಬಾನೇ ಬುದ್ಧಿವಂತ. ತನ್ನ ತಾಯಿನೂ ಕೂಡ ಎಷ್ಟೋ ವರ್ಷಗಳಿಂದ ಮೀಟ್ ಮಾಡೋದಕ್ಕೆ ಹೋಗಿಲ್ಲ. ಮತ್ತೆ ಈ ಬುದ್ಧಿವಂತ ಯಾವಾಗ್ಲೂ ಹೊಸ ಗಾಡಿಗಳು ಮತ್ತೆ ಬ್ರಾಂಡೆಡ್ ಬಟ್ಟೆಗಳನ್ನೇ ತಗೊಳ್ತಾನೆ. ಜಾಕ್, ನೀನು ಸುಮ್ನಿರೋ. ಇನ್ನೊಂದೇ ಒಂದ್ ಮಾತಾಡಿದ್ರು ನನ್ ಕೈಯಲ್ಲಿ ಒದೆ ತಿಂತ್ಯಾ? ಜಾಕ್, ನೀಲ್, ಕಾಂಟೆಸ್ಟ್ ಶುರುವಾಗ್ತಾ ಇದೆ. ಜಾಕ್, ನಾನಿನ್ನ ಸುಮ್ಮನೆ ಬಿಡಲ್ಲ. ಈ ಶೋ ಮುಖಾಂತರ ನಾನು ನಿನ್ ಮೇಲೆ ಸೇಡ್ ತೀರಿಸ್ಕೋತೀನಿ. ಹೋದ್ ಸರಿ ಇವನ್ ಬುದ್ಧಿವಂತಿಕೆಯಿಂದ ನನ್ನ ಆನ್ಸರ್ಸ್ನ ಕಾಪಿ ಮಾಡಿ ನನ್ನನ್ನೇ ಸಿಕ್ಕ ಹಾಕ್ಸಿದ್ದ. ಆದ್ರೆ ಈ ಸರಿ ಹಾಗಾಗೋದಕ್ಕೆ ನಾನು ಬಿಡಲ್ಲ. ನಿಮ್ಮೆಲ್ರಿಗೂ ಸ್ವಾಗತ ಜೀನಿಯಸ್ ಬ್ರೈನ್ ಇವೆಂಟ್ಗೆ. ನಾನು ನಿಮ್ಮ ಹೋಸ್ಟ್ ಸ್ಯಾಮಿಯೋಲ್. ಬನ್ನಿ ಸ್ವಾಗತಿಸೋಣ ನಮ್ಮ ಜೀನಿಯಸ್ ಕಂಟೆಸ್ಟೆಂಟ್ಸ್ ನ. ಅದು ಸ್ಟೇಜ್ ಮೇಲೆ ಇವನೇನಾ ಆ ಹೊಸ ಜೀನಿಯಸ್? ಅದು ಈಗೀಗ ತುಂಬಾ ಫೇಮಸ್ ಆಗಿರೋದು. ಹಾ, ನೀಲ್ ತುಂಬಾ ಪಾಪ್ಯುಲರ್ ಇದ್ದಾನೆ. ಕೇವಲ ಈಗ 12th ಕ್ಲಾಸ್ ಅಷ್ಟೇ. ಮತ್ತೆ ಪಾರ್ಷಿಯಲ್ ಡಿಫರೆನ್ಷಿಯಲ್ ಇಕ್ವೇಶನ್ಸ್ ಇದರಲ್ಲಿ ಮಾಸ್ಟರ್ ಮಾಡಿದ್ದಾನೆ. ಅವರ ಅಣ್ಣ ಕೂಡ ತುಂಬಾನೇ ಬುದ್ಧಿವಂತ, ಊರಲ್ಲೇ ಬೆಳೆದವನು. ಆದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ತಾನೇ ಯೂನಿವರ್ಸಿಟಿ ಎಲ್ಲ ಕೋರ್ಸಸ್ ನ ಮಾಡಿದ್ದಾನೆ. ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ಅಲ್ಲಿ ತುಂಬಾನೇ ಬುದ್ಧಿವಂತ. ಆದ್ರೆ ಏನು? ಕೇಳ್ಪಟ್ಟೆ ಜಾಕ್ ನ ಎಲ್ಲ ಅಚೀವ್ಮೆಂಟು ನೀಲಿಂದ ಕಾಪಿ ಮಾಡಿರೋದು ಅಂತ. ನನಗೂ ಗೊತ್ತಿಲ್ಲ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ. ಶೋ ಶುರು ಆದ್ಮೇಲೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಈ ಶೋ ಮುಖಾಂತರ ಎಲ್ಲಾ ಜನರಿಗೂ ಸತ್ಯ ಏನು ಅಂತ ಗೊತ್ತಾಗೇ ಆಗುತ್ತೆ. ಯೋಚಿಸ್ಬೇಡ ನೀಲ್, ನಿನ್ನಿಂದ ಖಂಡಿತ ಆಗುತ್ತೆ. ರಿಲ್ಯಾಕ್ಸ್, ನರ್ವಸ್ ಆಗ್ಬೇಡ, ಅಚೀವ್ ಮಾಡಿ ತೋರಿಸು. ನೀವ್ ಯೋಚನೆ ಮಾಡ್ಬೇಡಿ. ಈ ಸಲ ಚಾಂಪಿಯನ್ಶಿಪ್ನ ನಾನು ಏನೇ ಆದ್ರೂ ಕೂಡ ಖಂಡಿತ ಗೆದ್ದೇ ಗೆಲ್ತೀನಿ. ಇದಲ್ವಾ ಮಾತು ಅಂದ್ರೆ, ಮುದ್ದಿನ ಮಗನೇ. ಹಾ, ನನಗ್ ನಂಬಿಕೆ ಇದೆ, ಈ ಸಲನು ನೀನೇ ಗೆಲ್ತೀಯ. ಹೋದ್ ಸರಿ ಈ ಶೋನಲ್ಲಿ ಚೀಟಿಂಗ್ ಮಾಡಿದ್ದೀನಿ ಅಂತ ನನ್ನ ಮೇಲೆ ಆಪಾದನೆ ಹೊರಿಸಿದ್ರು. ಈ ಸರಿ ನಾನು ಎಲ್ಲನೂ ಬದಲಾಯಿಸ್ತೀನಿ. ನೀಲ್, ಇವತ್ತು ನಾನು ಕಣ್ಣು ಹಿಡಿತೀನಿ ನೀನು ಅದು ಹೇಗೆ ಚೀಟಿಂಗ್ ಮಾಡಿದ್ದೆ ಅಂತ. ನೀಲ್
ಇವರೆಲ್ಲರೂ ಕೂಡ ಇಂಟರ್ನ್ಯಾಷನಲ್ ಜೀನಿಯಸ್ ಬ್ರೈನ್ ಈವೆಂಟ್ ಗೆ ಸೆಲೆಕ್ಟ್ ಆದಂತಹ ಕಂಟೆಸ್ಟೆಂಟ್ಸ್ ಗಳು. ಇವರು ತುಂಬಾನೇ ಟ್ಯಾಲೆಂಟೆಡ್. ಎಲ್ಲರೂ ತಮ್ಮ ತಮ್ಮ ಫೀಲ್ಡ್ ನಲ್ಲಿ ಜೀನಿಯಸ್ ಗಳೇ. ಎಲ್ಲರಿಗಿಂತ ಜೀನಿಯಸ್ ಅನ್ನ ಗುರುತು ಹಿಡಿಯೋದೇ ನಮ್ಮ ಶೋನ ಉದ್ದೇಶ. ನಿಮ್ಮ ಬಳಿ 2 ಪ್ರಶ್ನೆಗಳಿದಾವೆ. ಮೊದಲನೇದು ಅಪ್ಲಿಕೇಶನ್ ಓರಿಯೆಂಟೆಡ್, ಎರಡನೇದು ಥಿಯರಿ ಓರಿಯೆಂಟೆಡ್. ಒಂದನ್ನ ಆಯ್ಕೆ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಕ್ವಶನ್ ದೇಶದ ಹೊಸ ಫೈಟರ್ ಜೆಟ್ ನ ಮ್ಯಾಥಮ್ಯಾಟಿಕಲ್ ಓರಿಯೆಂಟೆಡ್ ಆಗಿದೆ. ಬನ್ನಿ ಶುರು ಮಾಡೋಣ. ಓದ್ಸಲ ಪಾರಾಗೋದಕ್ಕೆ ಈ ಕ್ವಶನ್ ಸೆಲೆಕ್ಟ್ ಮಾಡಿರಲಿಲ್ಲ, ಆದ್ರೆ ಈ ಸರಿ ಮಾಡ್ತೀನಿ. ನಾನೇನಾದ್ರೂ ಈ ಕ್ವಶನ್ ಸೆಲೆಕ್ಟ್ ಮಾಡಿದ್ರೆ ಆಗ ನನ್ನ ಮತ್ತೆ ನೀಲ್ ಕ್ವಶನ್ಸ್ ಬೇರೆ ಬೇರೆ ಆಗತ್ತೆ. ಆಗ ನಾನು ನೋಡ್ತೀನಿ ಅದ್ ಹೇಗ್ ಚೀಟಿಂಗ್ ಮಾಡ್ತಾನೆ ಅಂತ. ಅಯ್ಯೋ ದೇವ್ರೆ, ನೀಲು ಅಪ್ಲಿಕೇಶನ್ ಚೂಸ್ ಮಾಡಿದ್ದಾರೆ. ಈ ಶೋನ ಇತಿಹಾಸದ ಮೊದಲನೇ ಬಾರಿ ಈ ಪ್ರಶ್ನೆನ ಆಯ್ಕೆ ಮಾಡ್ಕೊಂಡಿರೋದು. ಏನು, ನೀನು ಅಪ್ಲಿಕೇಶನ್ಸ್ ಕ್ವಶನ್ಸ್ ನ ಸಾಲ್ವ್ ಮಾಡ್ತೀಯಾ? ನೀನು ಗೊತ್ತಿದ್ಯಾ ಇದು ಫೈಟರ್ ಜೆಟ್ ನ ಮ್ಯಾಥಮ್ಯಾಟಿಕಲ್ ಮಾಡೆಲ್ ಮೇಲೆ ಬೇಸ್ ಆಗಿದೆ? ಗೊತ್ತಿದೆ. ಆದ್ರೂ ನೀನು ಇದನ್ನ ಚೂಸ್ ಮಾಡಿದೀಯಾ? ನನಗ್ ನನ್ ಮೇಲೆ ನಂಬಿಕೆ ಇದೆ. ಯೋಚನೆ ಮಾಡ್ತಾ ಇದ್ದೀನಿ ಜಾಕ್ ಯಾವ ಕ್ವಶನ್ನ ಸೆಲೆಕ್ಟ್ ಮಾಡ್ತಾನೆ ಅಂತ. ಅವನ ಆಯ್ಕೆ ಏನಾದ್ರೂ ನಾನ್ ಚೂಸ್ ಮಾಡಿದ್ದೆ ಆಗಿರುತ್ತಾ? ನಾನು ನೀಲ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅಪ್ಲಿಕೇಶನ್ ಕ್ವಶನ್ ದೂರ, ಸಿಂಪಲ್ ಮ್ಯಾಥಮೆಟಿಕ್ ಕ್ವಶನ್ ಕೂಡ ಅವ್ನ ಕೈಲಿ ಸಾಲ್ವ್ ಮಾಡೋದಕ್ಕಾಗಲ್ಲ. ಇವತ್ತು ಅವನಲ್ಲಿ ನಿಂತಿರೋದು ಕೂಡ ಚೀಟಿಂಗ್ ಮಾಡಿರೋದ್ರಿಂದಾನೆ. ಮತ್ತೆ ಇವತ್ತು ಕೂಡ ಅವನು ಕ್ವಶನ್ ನಂಬರ್ 2ನ ಸೆಲೆಕ್ಟ್ ಮಾಡಿರ್ತಾನೆ. ಅವ್ನು ಮೊದಲೇ ಯೋಚನೆ ಮಾಡಿರ್ತಾನೆ ನಾನು ಕ್ವಶನ್ ನಂಬರ್ 2ನೇ ಚೂಸ್ ಮಾಡ್ತೀನಿ ಅಂತ, ಮತ್ತೆ ನನ್ನನ್ನು ಚೀಟ್ ಮಾಡಬಹುದು ಅಂತ. ಯಾಕೆ ನಿನಗೆ ಭಯ ಆಗ್ತಿದ್ಯಾ? ಸಾರಿ, ನಾನು ಮೆಜಾರಿಟಿ ಜೊತೆ ಹೋಗ್ತಾ ಇದ್ದೀನಿ. ಒಳ್ಳೇದಾಯ್ತು, ಈ ಸರಿ ಬೇರೆ ಬೇರೆ ಕ್ವಶನ್ಸ್ ನೋಡ್ತೀನಿ ಅದು ಹೇಗೆ ಚೀಟ್ ಮಾಡ್ತಾನೆ ಅಂತ. ಎಲ್ರು ಕ್ವೆಶನ್ 1ನೇ ತಗೊಂಡಿದ್ದಾರೆ. ನಾನು ಒಬ್ನೇ ಕ್ವೆಶನ್ 2 ತಗೊಂಡ್ರೆ ಮಜಾ ಇರಲ್ಲ. ನಾನು ಕೂಡ ಕ್ವೆಶನ್ 1ನೇ ತಗೋತೀನಿ. ಹಾಗಾದ್ರೆ ನೀನು ಬರೀ ಡೌ ಮಾಡ್ತಾ ಇದ್ದ, ಸುಮ್ಮನೆ ನಾಟಕ ಮಾಡ್ತಾ ಇದ್ದೆ. ಹೌದಾ? ಸರಿ, ಕ್ವಶನ್ ಸೇಮ್ ಆಗಿರ್ಬೋದು, ಆದ್ರೆ ನಾನು ಇದನ್ನೆಲ್ಲ ಇಂಡಕ್ಟಿವ್ ಮೆಥಡ್ ಮತ್ತೆ ಗ್ರಾಫಿಕಲ್ ಮೆಥಡ್ ಇಂದ ಸಾಲ್ವ್ ಮಾಡ್ತೀನಿ. ಮತ್ತೆ ಜಿಯೋಮೆಟ್ರಿಕ್ ಟ್ರೋಪೋಲಜಿಯಿಂದ ನಾನು ಸ್ವಲ್ಪ ಹುಷಾರಾಗಿರ್ತೀನಿ. ನೋಡ್ತೀನಿ ಅದು ಹೇಗೆ ಚೀಟಿಂಗ್ ಮಾಡ್ತಾನೆ ಅಂತ. ನೀನೇನ್ ನನ್ನನ್ನ ದಡ್ಡ ಅನ್ಕೊಂಡಿದ್ಯಾ? ಕ್ವೆಶನ್ 1 ನಾನು ಸಾಲ್ವ್ ಮಾಡ್ತೀನಿ. ಇಂಡಕ್ಟಿವ್ ಮೆಥಡ್, ಗ್ರಾಫಿಕಲ್ ಮೆಥಡ್, ನ್ಯೂಮೆರಿಕಲ್ ಮಾಡೆಲಿಂಗ್ ಮತ್ತೆ ಜಿಯೋಮೆಟ್ರಿಕ್ ಟಾಪಾಲಜಿ ಯೂಸ್ ಮಾಡ್ಕೊಂಡು. ಏನು? ಅರ್ಥ ಆಯ್ತಾ? ಸುಮ್ನೆ ನನ್ನನ್ನ ಯಾರು ಬುದ್ಧಿವಂತ ಅಂತ ಕರೆಯಲ್ಲ. ಏನು? ಇವನ್ಗೆ ಹೇಗೆ ಗೊತ್ತು ಈ 4 ಸೊಲ್ಯೂಷನ್ ಅಪ್ರೋಚಸ್? ಇದು ಹೇಗೆ ಸಾಧ್ಯ? ಅವನಿಗೆ ನನ್ನ ಸೊಲ್ಯೂಷನ್ ಅಪ್ರೋಚಸ್ ಹೇಗೆ ಗೊತ್ತಾಯ್ತು? ಹೇಳು, ನಿನಗೇನಾದ್ರೂ ಈ 4 ಸೊಲ್ಯೂಷನ್ ಅಪ್ರೋಚ್ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ? ನಂಬಕ್ಕೆ ಆಗ್ತಾ ಇಲ್ಲ. ಇವನು ತುಂಬಾನೇ ಜೀನಿಯಸ್. ಇಷ್ಟು ಬೇಗ ಸೊಲ್ಯೂಷನ್ ನ ಕಂಡು ಹಿಡಿದ್ಬಿಟ್ನ. ಒಂದೇ ಕುಟುಂಬದ 2 ಕಣ್ಗಳು, ಒಂದು ಜೀನಿಯಸ್, ಇನ್ನೊಬ್ಬ ದಡ್ಡನ್ ಮಗ. ಎಷ್ಟು ವ್ಯತ್ಯಾಸ ಇದೆ. ಚೀಟರ್, ಈ ಪ್ರಶ್ನೆಗೆ ನಿನ್ನ ಹತ್ರ ಉತ್ತರ ಇದೆಯಾ? ನಿನಗೇನಾದ್ರೂ ಬರುತ್ತಾ ಅಥವಾ ಚೀಟಿಂಗ್ ಮಾತ್ರ ಕಲ್ತಿದ್ಯಾ? ಆ ಥರ ಆಗಕ್ ಹೇಗ್ ಸಾಧ್ಯ? ಇದೊಂದು ಲೈವ್ ಬ್ರಾಡ್ಕಾಸ್ಟ್. ಅವನಿಲ್ ಚೀಟಿಂಗ್ ಮಾಡೋದಕ್ಕೆ ಧೈರ್ಯ ಮಾಡಲ್ಲ ಏನು ಅಲ್ವಾ ಜಾಕ್? ನಿನ್ನ ಕೆಲ್ಸನ ನೀನ್ ನೋಡ್ಕೋ, ನನ್ನ ಕೆಲ್ಸದಲ್ಲಿ ಮೂಗ್ ತೋರ್ಸಕ್ ಬರ್ಬೇಡ. ನೀನ್ ಜೀನಿಯಸ್ ನೀಲ್ ಹತ್ರ ಮಾತಾಡ್ತಿದ್ಯಾ? ಸ್ವಲ್ಪ ಮರ್ಯಾದೆಯಿಂದ ಮಾತಾಡು. ಎಲ್ಲರೂ ತಮ್ಮ ತಮ್ಮ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಈಗ ನಿಮ್ಮ ಉತ್ತರಗಳನ್ನ ಬರೆಯೋದಕ್ಕೆ ಶುರು ಮಾಡಿ. ನಿಮ್ಮ ಹತ್ರ 1 ಗಂಟೆ ಇದೆ, ಶುರು ಮಾಡಿ. ಇದು ಹೇಗೆ ಸಾಧ್ಯ? ಅವನಿಗೆ ನನ್ನ ಸೊಲ್ಯೂಷನ್ಸ್ ಎಲ್ಲ ಹೇಗೆ ಗೊತ್ತಾಗ್ತಿದೆ? ನನ್ನ ಮನ್ಸಿನ ಮಾತು ಅವನಿಗೆ ಅರ್ಥ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇದೇ ನೀನು ಏನು ಬರೀತಾನೆ ಇಲ್ವಲ್ಲ? ನೀನೊಬ್ಬ ಚೀಟರ್, ಯಾವುದಕ್ಕೂ ಕೆಲ್ಸಕ್ಕೆ ಬರ್ದೇ ಇರೋನು. ನಿನಗೆ ಚೀಟಿಂಗ್ ಮಾಡೋದು ಅಭ್ಯಾಸ ಅಲ್ವಾ? ಈ ಸರಿ ನಾನು ಬ್ಲಾಂಕ್ ಪೇಪರ್ಸ್ನ ಸಬ್ಮಿಟ್ ಮಾಡ್ತೀನಿ, ನೋಡ್ತೀನಿ ಅದು ಹೇಗೆ ಕಾಪಿ ಮಾಡ್ತೀಯ ಅಂತ. ಅರೆ, ಯಾರೋ ಇಷ್ಟು ಬೇಗ ಪೇಪರ್ ಸಬ್ಮಿಟ್ ಮಾಡ್ಬಿಟ್ಟಿದ್ದಾರೆ. ಬನ್ನಿ ನೋಡೋಣ ಜಾಕ್ ನ ಪೇಪರ್. ಬ್ಲಾಂಕ್ ಇದೆಯಲ್ಲ. ಜಾಕ್, ಏನಿದ್ರ ಅರ್ಥ? ಅಂದ್ರೆ ಸ್ಪಷ್ಟವಾಗಿದೆಯಲ್ಲ, ನಾನು ನನ್ನ ಪೇಪರ್ನ ಸಬ್ಮಿಟ್ ಮಾಡಿದ್ದೀನಿ. ಬರೀ ಡ್ರಾಮಾ ಮಾಡ್ತಿದ್ದಾನೆ. ನೀಲ್ ಹತ್ರ ಕಾಪಿ ಮಾಡಕ್ ಆಗ್ಲಿಲ್ಲ, ಅದಕ್ಕೆ ಗಿವ್ ಅಪ್ ಮಾಡ್ಬಿಟ್ಟ. ಬುಡ್ಡಿ ಮಗ ಜಾಕ್ ಖಾಲಿ ಪೇಪರ್ ಸಬ್ಮಿಟ್ ಮಾಡ್ಬಿಟ್ಟ. ಈಗ ನಾನು ಏನ್ ಮಾಡ್ಲಿ? ಈಗ ನಾನು ಬ್ಲಾಂಕ್ ಪೇಪರ್ ಸಬ್ಮಿಟ್ ಮಾಡಿದ್ರೆ ನನ್ನ ಇಮೇಜ್ ಎಲ್ಲ ಹಾಳಾಗೋಗುತ್ತೆ. ಓಯ್ ಓಯ್, ಆಗ್ಲಿಂದ ಬಾರಿ ಎಗರಾಡ್ತಾ ಇದ್ದೆ, ಇವಾಗ ಯಾಕೆ ಬರಿತಾನೆ ಇಲ್ಲ? ಇವಾಗ ನಿಮ್ಮ ಅಣ್ಣನ್ ತರನೇ ಬರೀ ಬ್ಲಾಂಕ್ ಪೇಪರ್ನೇ ಕೊಡ್ತೀಯಾ? ಲಿನ್ ಫ್ಯಾಮಿಲಿಯ ಇಬ್ಬಿಬ್ರು ಜೀನಿಯಸ್ ಬ್ಲಾಂಕ್ ಪೇಪರ್ ಕೊಡೋದ್ರಲ್ಲಿದ್ದಾರೆ. ನಿನ್ ತರಲೆ ಮತ್ತೆ ನಾನು ನಿಲ್ಲಿಸ್ತೀಯಾ? ಇಲ್ಲಿ ನೋಡಿ, ಇದು ಲೈವ್ ಬ್ರಾಡ್ಕಾಸ್ಟ್ ಶೋ. ಜನರ ಮುಂದೆ ನಮ್ ಮರ್ಯಾದೆನೆ ಹೋಗುತ್ತೆ. ನಿಮ್ ಬಗ್ಗೆ ಅಲ್ದೇ ಇದ್ರು ಈ ಶೋ ಬಗ್ಗೆ ಏನಾದ್ರೂ ಯೋಚನೆ ಮಾಡಿ, ಮತ್ತೆ ಬರೆಯೋದ್ ಶುರು ಮಾಡಿ. ಬಹುಶಃ ಜಾಕ್ಗೆ ನನ್ನ ಬಗ್ಗೆ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಇಲ್ಲ,
ನಾನು ಹುಷಾರಾಗಿ ಅವನ ಹತ್ರ ಕೆಲಸ ತಗೋಬೇಕು. ಅವನೇನಾದ್ರೂ ನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ಬಿಟ್ರೆ ಅವನು ಮಾತ್ರ ನನ್ನ ಸುಮ್ಮನೆ ಬಿಡಲ್ಲ. ಇನ್ನು 5 ನಿಮಿಷ ಮಾತ್ರ ಬಾಕಿ ಇದೆ. ನಾನು ಈಗ ಬರೆಯೋದಕ್ಕೆ ಶುರು ಮಾಡ್ತೇನೆ. ಆಗ ನೀಲ್ ಕಾಪಿ ಮಾಡೋದಕ್ಕಾಗಲ್ಲ. ಎಂತ ಮುಗ್ಧ ಇವನು. ನಾನು ಯಾವಾಗಲೂ ಇವನಿಗಿಂತ ಒಂದು ಹೆಜ್ಜೆ ಮುಂದೆನೇ ಇರ್ತೀನಿ. ನೀಲ್ ಪೇಪರ್ನ ಸಬ್ಮಿಟ್ ಮಾಡಿದ್ದಾನೆ. ಅಯ್ಯೋ ದೇವ್ರೆ, ನಾನ್ ಅನ್ಕೊಂಡೆ ಕೇವಲ 4 ಉತ್ತರಗಳು ಸಾಕು ಅಂತ. ಆದ್ರೆ ಇವನ ಪೇಪರ್ನಲ್ಲಿ 8 ಸೊಲ್ಯೂಷನ್ಸ್ ಇದೆ. ನೀಲ್, ನೀನು ನಿಜವಾಗ್ಲೂ ಜೀನಿಯಸ್. ಏನು, ಇವನ್ ಪೇಪರಲ್ಲೂ 8 ಸೊಲ್ಯೂಷನ್ಸಾ? ಇದು ಹೇಗೆ ಸಾಧ್ಯ? ಜಾಕ್, ನಿನ್ ಪೇಪರ್ ಕೂಡ ಆಗೋಯ್ತು ಅಲ್ವಾ? ಸರಿ, ಪೇಪರ್ ಸಬ್ಮಿಟ್ ಮಾಡು, ಜಡ್ಜ್ ಕೂಡ ನೋಡ್ಲಿ. ಇಲ್ಲ, ಇದೇನಿದು? 2 ಉತ್ತರ ಒಂದೇ ತರ ಇದೆಯಲ್ಲ? ಹೌದು, ಫಾರ್ಮುಲಾಸ್ ಮತ್ತೆ ಸ್ಟೆಪ್ಸ್ ಕೂಡ ಒಂದೇ ತರ ಇದೆ. ಇದೆಲ್ಲ ಹೇಗ್ ಸಾಧ್ಯ? ಇದು ಖಂಡಿತ ಚೀಟಿಂಗ್ಗೆ. ಜಾಕ್, ಇದೊಂದು ಲೈವ್ ಬ್ರಾಡ್ಕಾಸ್ಟ್ ಶೋ ನೋಡು. ನಿನಗ್ ಚೀಟ್ ಮಾಡಕ್ ಧೈರ್ಯ ಆದ್ರೂ ಹೇಗ್ ಬಂತು? ನೀನ್ ಮಾಡಿದ್ ಸರಿ ಇಲ್ಲ. ಚೀಟಿಂಗ್ ನೀನ್ ಮಾಡಿರೋದು. ಜಾಕ್, ನಮಗ್ ಉತ್ತರ ಕೊಡು. ನಿನ್ನ ಮತ್ತೆ ನೀಲ್ ಆನ್ಸರ್ಸ್ ಸೇಮ್ ಆಗಿರೋಕೆ ಹೇಗ್ ಸಾಧ್ಯ ಹೇಳು? ಅವನೇನು ಉತ್ತರ ಕೊಡಕ್ ಸಾಧ್ಯ? ಇದಂತೂ ಅವನು ಪಕ್ಕಾ ಚೀಟಿಂಗೇ ಮಾಡಿರೋದು. ಖಂಡಿತ ಈ ಚೀಟರ್ನ ಈ ಶೋ ಇಂದ ಒದ್ದು ಹೊರಗಡೆ ಹಾಕಿ. ಇವನು ಈ ಶೋನ ಮರ್ಯಾದೆನೆಲ್ಲ ಕಳೆದು ಬಿಟ್ಟಿದ್ದಾನೆ. ನೀನೇನಾದ್ರೂ ಉತ್ತರ ಕೊಡ್ಲಿಲ್ಲ ಅಂದ್ರೆ ನಿನ್ನನ್ನ ಗಿಲ್ಟಿ ಅಂತ ಅನ್ಕೋಬೇಕಾಗುತ್ತೆ. ಹಾಗ್ ನೋಡಿದ್ರೆ ನೀಲೇ ಮೊದ್ಲು ಪೇಪರ್ನ ಸಬ್ಮಿಟ್ ಮಾಡಿದ್ದು. ಮ್ಯಾಮ್, ನಾನ್ ಚೀಟಿಂಗ್ ಮಾಡಿಲ್ಲ, ಅದನ್ನ ಇವನ್ ಮಾಡಿರೋದು. ಏಯ್, ಜಾಕ್, ಸುಮ್ನೆ ನನ್ ಮೇಲೆ ಆರೋಪ ಹೊರಿಸ್ಬೇಡ. ನಾನೇ ಮೊದ್ಲು ಪೇಪರ್ ಸಬ್ಮಿಟ್ ಮಾಡಿದ್ದು, ಎಲ್ರು ನೋಡಿದ್ದಾರೆ. ನಾನು ಹೇಗ್ ಮೋಸ ಮಾಡಕ್ಕಾಗತ್ತೆ? ಮ್ಯಾಮ್, ನಾನು ಕ್ವಶನ್ 2ನ ಸಾಲ್ವ್ ಮಾಡಿ ನಿಮ್ಮ ಅನುಮಾನನ ಕ್ಲಿಯರ್ ಮಾಡ್ತೀನಿ. ಖಂಡಿತ ಬಿಡಲ್ಲ. ಅವ್ನ್ ಕ್ವೆಶ್ಚನ್ 2 ಸಾಲ್ವ್ ಮಾಡೋದಕ್ಕೆ ನಾನು ಬಿಡಬಾರ್ದು. ನನ್ನ ಪ್ಲಾನ್ ಫೇಲ್ ಆಗೋದಕ್ಕೆ ನಾನು ಖಂಡಿತ ಬಿಡಲ್ಲ. ನಾನೇನಾದ್ರೂ ಮಾಡ್ಲೇಬೇಕು. ಮ್ಯಾಮ್, ನಾನು ಕೂಡ ಕ್ವೆಶ್ಚನ್ 2 ಸಾಲ್ವ್ ಮಾಡ್ತೀನಿ. ಜಾಕ್ ನನ್ನ ಮೇಲೆ ಅಪವಾದ ಹೊರಿಸ್ತಿದ್ದಾನೆ. ನಾನು ಪ್ರೂವ್ ಮಾಡೇ ಬಿಡ್ತೀನಿ ನಾನು ಚೀಟಿಂಗ್ ಮಾಡಿಲ್ಲ ಅಂತ. ನನಗೂ ಒಂದು ಅವಕಾಶ ಸಿಗ್ಲೇಬೇಕು. ಈ ಜಾಕ್ ಯಾವಾಗ್ಲೂ ತೊಂದ್ರೆಲ್ ಸಿಕ್ಕಾಕೊಳ್ತಾನೆ. ನೀಲ್ ಹತ್ರ ಪಂದ್ಯ ಕಟ್ಟಕ್ ಹೋಗ್ತಾನಲ್ಲ, ಎಷ್ಟು ದಡ್ಡ ಇವನು. ನೋಡು, ಇಲ್ಲಿ ಏನೋ ಸಮಸ್ಯೆ ಇದೆ ಅಂತ ಗೊತ್ತು. ಸತ್ಯ ಆದಷ್ಟು ಬೇಗ ಹೊರಗಡೆ ಬರುತ್ತೆ. ರೂಲ್ಸ್ ಬಹಳ ಸಿಂಪಲ್ ಆಗಿದೆ. ಯಾರು ಸರಿಯಾದ ಉತ್ತರ ಕೊಡ್ತಾರೋ ಅವರೇ ಗೆಲ್ಲೋದು. ಒಂದು ವೇಳೆ ಇಬ್ಬರ ಉತ್ತರನೂ ಸರಿಯಾಗಿದ್ರೆ ಯಾರು ಮೊದಲನೇದಾಗಿ ಉತ್ತರ ಕೊಟ್ಟಿರ್ತಾರೋ ಅವರೇ ಗೆಲ್ತಾರೆ. ಅರ್ಥ ಆಯ್ತು. ನಾನು ಕೂಡ ಚೆನ್ನಾಗಿ ರೆಡಿ ಆಗಿದ್ದೀನಿ. ಒಳ್ಳೇದಾಗ್ಲಿ. ಸರಿ, ಹಾಗಾದ್ರೆ ಬನ್ನಿ ಗೆಳೆಯರೆ, ಶುರು ಮಾಡೋಣ. ನನಗಿಲ್ಲಿವರೆಗೂ ಅರ್ಥ ಆಗ್ಲಿಲ್ಲ ಈ ನೀಲ್ ಅದೇ ಚೀಟಿಂಗ್ ಮಾಡ್ತಾ ಇದ್ದಾನೆ ಅಂತ. ಆದ್ರೆ ನಾನು ಬರ್ದೇ ಇಲ್ಲ ಅಂದ್ರೆ ಅವ್ನು ಚೀಟಿಂಗ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಈಗ ಬರುತ್ತೆ ಈ ಆಟದಲ್ಲಿ ಒಳ್ಳೆ ಮಜಾ. ಅಲ್ಲೋಡಿ ಎಲ್ರು, ನೀಲ್ ಎಷ್ಟು ಬೇಗನೆ ಉತ್ತರಗಳನ್ನು ಬರೀತಾ ಇದ್ದಾನೆ ಅಂತ. ಇವನಂತೂ ನೋಡಿ, ಪೆನ್ ಕೂಡ ಮುಟ್ಟಿಲ್ಲ ಇನ್ನು. ಇದು ಹೇಗೆ ಸಾಧ್ಯ? ನಾನು ಯೋಚನೆ ಮಾಡಿದ್ದನ್ನ ಇವನು ಅದ್ ಹೇಗೆ ಬರೀತಾ ಇದ್ದಾನೆ? ಜಾಕ್, ನೀನ್ ಯಾಕೆ ಬರೀತಾ ಇಲ್ಲ? ನೀನ್ ಈಗ್ಲೂ ಕೂಡ ನನ್ನ ಕಾಪಿ ಮಾಡಕ್ ಯೋಚನೆ ಮಾಡ್ತಿದ್ಯಾ? ಇದೇನಿದು? ಈಗ ಟೈಮ್ ಟ್ರಾವೆಲ್ ನಲ್ಲಿ ನಾನ್ ಕಂಡಿದ್ದ ತರನೇ ಆಗುತ್ತಾ? ನಾನು ಇವನನ್ನ ಬಿಡೋದಿಲ್ಲ. ಇವನನ್ನ ಕೊಂದು ಬಿಡ್ತೀನಿ. ಇಲ್ಲ, ನಾನು ಸೋಲು ಒಪ್ಕೊಳ್ಳೋದಿಲ್ಲ. ಶಾಂತವಾಗಿರ್ಬೇಕು. ಶಾಂತಿ. ಕಳ್ಳ ಯಾವ್ದಾದ್ರು ಒಂದು ಸಾಕ್ಷಿ ಬಿಟ್ಟಿರ್ತಾನೆ. ಸಮಾಧಾನವಾಗಿ ಯೋಚಿಸು. ಅವ್ನು ಏನ್ ಮಾಡ್ತಾ ಇದ್ದಾನೆ ಅಂತ ನಾನು ತಿಳ್ಕೊಳ್ಳೇಬೇಕು. ಜಾಕ್, ನಿನ್ಗೆ ಆನ್ಸರ್ ಗೊತ್ತಿದ್ರೆ ಬರೀ, ಇಲ್ಲ ಅಂದ್ರೆ ಸೋಲು ಒಪ್ಕೋಲ್ಲ. ಯಾಕೆ ನೀನ್ ಕಣ್ ಮುಚ್ಕೊಂಡಿದ್ಯಾ?
ಎಲ್ರು ಟೈಮ್ ವೇಸ್ಟ್ ಮಾಡ್ತಿದ್ಯಾ ನೀನು. ಹೌದು, ಉತ್ತರ ಗೊತ್ತಿದ್ರೆ ಬರೀ ಟೈಮ್ ವೇಸ್ಟ್ ಆಗಿ ಮಾಡ್ತಾ ಇದೀಯಾ. ಯಾಕೆಲ್ರಿಗೂ ಅನವಶ್ಯಕವಾಗಿ ಸಮಯ ವ್ಯರ್ಥ ಮಾಡ್ತಿದ್ಯಾ? ಇವಾಗಂತೂ ಏನು ಬರೋದಿಲ್ಲ, ನಮ್ಮ ಫ್ಯಾಮಿಲಿ ಮರ್ಯಾದೆನ ಕಳೀತಾ ಇದ್ದಾನೆ ಅಷ್ಟೇ ಇವನು. ಕಾಂಪಿಟೇಷನ್ ಮುಗಿದ್ಮೇಲೆ ಇವನ್ನ ನೋಡ್ಕೋತೀನಿ. ಅರ್ಥ ಆಯ್ತು. ಹಾಗಾದ್ರೆ ನಾನು ಏನ್ ಯೋಚನೆ ಮಾಡ್ತೀನೋ ಅದು ನಿಮ್ಗೆ ಗೊತ್ತಾಗುತ್ತಾ? ನಾನು ಅನ್ಕೊಂಡಿದ್ದೆ ಯಾವುದೋ ಹೈಟೆಕ್ ಚೀಟಿಂಗ್ ಡಿವೈಸ್ ಇರ್ಬೋದು ಅಂತ, ಆದ್ರೆ ಇವನು ಮೈಂಡ್ ರೀಡ್ ಮಾಡ್ತಾ ಇದ್ದಾನೆ. ಇದೇ ಕಾರಣದಿಂದ ಹೋದ್ಸಲ ಕೂಡ ಅನ್ಯಾಯವಾಗಿ ನಾನು ಸೋಲ್ಬೇಕಾಯ್ತು. ಇವನು ಎಷ್ಟು ದೂರದಿಂದ ನನ್ನ ಮೈಂಡ್ನ ರೀಡ್ ಮಾಡಬಹುದು. ಜಾಕ್, ಯಾಕೆ ನನ್ನ ಗುರಾಯಿಸ್ತಾ ಇದೀಯಾ? ನೀನ್ ಮತ್ತೆ ಚೀಟಿಂಗ್ ಮಾಡ್ಬೇಕಂತಿದ್ಯಾ? ಚೀಟಿಂಗ? ನಾನು ನನ್ನ ರೀತಿಲೇ ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಚೀಟಿಂಗ್ ಹೇಗಾಗತ್ತೆ? ಕೆಲ್ಸಕ್ಕೆ ಬಾರ್ತಾ ಇರೋನು. ನಾನೇನಾದ್ರೂ ಇವನ ಹತ್ರ ಕಾಪಿ ಮಾಡಿದಿದ್ರೆ ನಾನು ಮಿಡಲ್ ಕ್ಲಾಸ್ನ ಪಾಸ್ ಆಗ್ತಿರ್ಲಿಲ್ಲ. ನೀನ್ ನನ್ನ ಕೆಲ್ಸಕ್ಕೆ ಬಾರ್ದವನು ಅಂದ್ಯಾ? ನೋಡು ಜಾಕ್, ನೀನೀಗ ತಾನೇ ವಾಪಸ್ ಬಂದಿದ್ಯಾ ಅಂತ ನನಗೆ ಗೊತ್ತು. ಮತ್ತೆ ನಿನ್ಗೆ ಅಪ್ಪ ಮತ್ತೆ ಲಿಲಿ ಅಟೆನ್ಷನ್ ಬೇಕು. ಆದ್ರೆ ಈ ರೀತಿ ಚೀಟಿಂಗ್ ಮಾಡಿ ಅಟೆನ್ಷನ್ ಪಡ್ಕೊಳ್ಳೋದು ತಪ್ಪು. ಮೋಸ ಮಾಡಿ ನಿನ್ ಜೀವನದಲ್ಲಿ ಏನೂ ಪಡೆಯೋಕ್ ಸಾಧ್ಯನೇ ಇಲ್ಲ. ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಕೊನೆಗೂ ನೀನ್ ಸರಿಯಾಗಿ ಹೇಳ್ದೆ ನೋಡು. ಮೋಸ ಮಾಡೋದ್ರಿಂದ ಶಾಶ್ವತವಾಗಿ ಏನು ಉಳ್ಕೊಳ್ಳೋದಿಲ್ಲ. ಮತ್ತೆ ನಿನ್ಗ್ಯಾರು ಇದನ್ನ ಹೇಳಿದ್ದು? ನಾನು ಅವ್ರ ಅಟೆನ್ಷನ್ ಪಡ್ಕೊಳ್ಳೋದಕ್ಕೆ ಇದೆಲ್ಲ ಮಾಡ್ತಾ ಇದ್ದೀನಿ ಅಂತ? ಅವ್ರು ಕೇವಲ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾರೆ. ಅವ್ರಿಗೆ ನನ್ನ ಬಗ್ಗೆ ಚಿಂತೆನೇ ಇಲ್ಲ. ಮುಂಚೆಯಿಂದನೂ ನನ್ಗಿರೋದು ಒಂದೇ ಗುರಿ, ಸೋ ಕಾಲ್ಡ್ ಈ ನಿನ್ ಜೀನಿಯಸ್ ಇಮೇಜ್ನ ಹಾಳು ಮಾಡ್ಬೇಕು ಅಂತ, ಮತ್ತೆ ಎಲ್ರಿಗೂ ತೋರಿಸ್ಬೇಕು. ಅಂದ್ರೆ ನೀನು ನೀಲ್ ಯಾವ್ದಕ್ಕೂ ಕೆಲ್ಸಕ್ಕೆ ಬಾರ್ದೇ ಇರೋನು. ನೀಚ, ಸುಮ್ನಾಗೋ. ಏನು ಅಂತ ಮಾತಾಡ್ತಾ ಇದ್ಯಾ? ಜಾಕ್, ನಿಂದು ಇತ್ತೀಚೆಗೆ ಅತಿ ಆಯ್ತು. ನೀಲ್ಗೆ ಮನೇಲೂ ತೊಂದ್ರೆ ಕೊಡ್ತಿದ್ದೆ, ಈಗ ಎಲ್ಲರ ಮುಂದೆ ಅವಮಾನ ಯಾಕೆ ಮಾಡ್ತಿದ್ಯಾ? ನಿಂದು ಯಾಕೋ ಜಾಸ್ತಿ ಆಯ್ತು. ಹಾ ಲಿಲ್ಲಿ, ನಾನೇನ್ ತಪ್ಪು ಮಾಡಿದೀನಾ? ಇವನ್ ತಪ್ಪದಾರಿಲಿ ಹೋಗ್ಬಾರ್ದು ಅಂತ ನಾನು ಯೋಚನೆ ಮಾಡ್ತಿದ್ದೀನಿ. ನೀಲ್, ನಿಂದೇನು ತಪ್ಪಿಲ್ಲ. ಇಲ್ಲಿ ಕೆಲವರಿದ್ದಾರೆ, ಅವರಿಗೆ ಏನ್ ಒಳ್ಳೇದು ಅಂತ ಅವ್ರಿಗೆ ಅರ್ಥ ಆಗಿಲ್ಲ. ಕೆಲವೊಂದ್ಸರಿ ಈ ರೀತಿ ಕೆಟ್ಟ ಜನ ಹೀಗೆಲ್ಲ ಮಾಡ್ತಾರೆ. ಅದನ್ನ ಊಹೆ ಮಾಡೋದಕ್ಕೂ ಆಗಲ್ಲ. ನೀಲ್, ನೀನ್ ಅಮಾಯಕೊಂತರ ನಾಟಕ ಮಾಡೋದಕ್ಕೆ ಹಾಕಿರೋ ಶ್ರಮನ ನೀನೇನಾದ್ರೂ ಓದೋದ್ರಲ್ಲಿ ಹಾಕಿದಿದ್ರೆ ನೀನ್ ಪ್ರತಿ ಸಾರಿ ನನ್ನ ಹತ್ರ ಕಾಪಿ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ. ಅಪ್ಪ, ಬಾಯ್ ಮುಚ್ಚೋ. ಎಷ್ಟೋ ಧೈರ್ಯ ನಿನ್ಗೆ ನೀಲ್ಗೆ ಮರ್ಯಾದೆ ಕಳಿಯೋದಕ್ಕೆ. ಈಗ್ಲೇ ಕ್ಷಮೆ ಕೇಳೋ ಅವನನ್ನ. ಕಥೆಯಲ್ಲಿ ಮುಂದೇನಾಗುತ್ತದೆ ಎಂದು ತಿಳಿಯಲು ಡ್ಯಾಶ್ ರೀಲ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಚಂದಾದಾರರಾಗಿ.